ಅದೇ ರೀತಿ ಚಟ್ನಳ್ಳಿ, ಬೀದರ್ ಜಿಲ್ಲೆ ಚಟ್ನಳ್ಳಿ ಗ್ರಾಮದಲ್ಲಿ 960 ಎಕರೆಗೆ ಇವತ್ತು ರೈತರಿಗೆ ನೋಟಿಸ್ ಅನ್ನು ನೀಡಿದ್ದಾರೆ. ಅದೇ ರೀತಿ ಜಬಲ್ಪುರದಲ್ಲಿ ಕೂಡ ನಮ್ಮ ಗ್ರಾಮಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ರೈತರಿಗೆ. ಯಾವಾಗ ನೋಟಿಸ್ಗಳನ್ನ ಕೊಟ್ಟರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನು ಮಂಡನೆ ಮಾಡಿದಂತ ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವರು ನನಗೆ ಒಂದು ಮಾತನ್ನು ಹೇಳಿದ್ರು. ನೋಡು ವಿಜಯ್, ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ, ಈ ದೇಶಕ್ಕೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಬೀದಿಗೆ ಬರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ರೈತರಿಗೆ ಬರ ಇರ್ತಕ್ಕಂಥ ಕೆಲಸ ದುಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ನಡವಳಿಕೆ ನೋಡಿದ್ರೆ ಅಲ್ಪಸಂಖ್ಯಾತರ ಮತದಿಂದ ಮಾತ್ರ ಇವರು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನೋ ಭಾವನೆಯಿಂದ ವರ್ತನೆ ಮಾಡ್ತಾ ಇದ್ದಾರೆ. ಇಂಥ ದುಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು. ರೈತರ ಕಣ್ಣಲ್ಲಿ ನೀರು ಬರಬಾರದು. ಈ ನಾಡಿನ ರೈತ ಸಂಕಷ್ಟದಲ್ಲಿದ್ದಾಗ, ಈ ನಾಡಿನ ರೈತ ಸಂಕಷ್ಟದಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಕರ್ತವ್ಯ ಇದೆ. ಭಾರತೀಯ ಜನತಾ ಪಾರ್ಟಿ ಕರ್ತವ್ಯ ಇದೆ ಆ ರೈತರ ಪರವಾಗಿ ಧ್ವನಿ ಎತ್ತಬೇಕು ಅನ್ನುವ ಆದೇಶವನ್ನ ಸನ್ಮಾನ್ಯ BS ಯಡಿಯೂರಪ್ಪ ರೈತ ನಾಯಕರು ಮಾಡಿದಂತ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ರಾಜ್ಯಾದ್ಯಂತ 3 ತಂಡಗಳಿಂದ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಾನು ವೇದಿಕೆ ಮೂಲಕ ಇಲ್ಲಿರ್ತಕ್ಕಂಥ ರೈತರು ತಾವೇನಿತ್ತು ಸಭೆಯಲ್ಲಿ ಪ್ರತಿಭಟನಾ ಸಭೆ ತಾವು ಭಾಗವಹಿಸಿದ್ದೇವೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಾವು ತಮ್ಮೆಲ್ಲರೂ ಕೂಡ ಭರವಸೆ ಕೊಡ್ತೇನೆ, ತಮ್ಮೆಲ್ಲರೂ ಕೂಡ ಭರವಸೆ ಕೊಡ್ತೇನೆ. ಅಧಿಕಾರದ ದರ್ಪದಿಂದ, ಅಧಿಕಾರದ ಮದದಿಂದ ಬೆರೆತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಕಣ್ಣಲ್ಲಿ ನೀರು ಬಂದರೆ ರೈತರ ಶಾಪಕ್ಕೆ ತುತ್ತಾಗ್ತಾರೆ. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದ ರೈತರ ಪರವಾಗಿ ಸದಾ ನಿಂತಲ್ಲಿ ಇರ್ತವೆ. ಇವತ್ತು ಬೀದರ್ಗೆ ಕೂಡ ರೈತರನ್ನ ಒಕ್ಕಲಿಸತಕ್ಕಂಥ ಕೆಲಸ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಮಾಡೋದು ಹೊರಟಿದೆ. ಯಾವುದೇ ಕಾರಣಕ್ಕೂ ಬೀದರ್ ಜಿಲ್ಲೆ ನಮ್ಮ ಶಾಸಕರು ಇರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಇವತ್ತು ಧ್ವನಿ ಎತ್ತೋದಷ್ಟೇ ಅಲ್ಲ, ಬೀದಿಗಳಿಂದ ಹೋರಾಟವನ್ನು ಮಾಡಿ ಈ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಕ್ಕ ಪಾಠವನ್ನು ಕಲಿಸತಕ್ಕಂಥ ಕೆಲಸ ನಾವು ರೈತರ ಪರವಾಗಿ ಮಾಡ್ತೇವೆ. ಆ ವಾಗ್ದಾನವನ್ನು ಮಾಡೋದಕ್ಕೋಸ್ಕರ ನಮ್ಮ ಬೀದರ್ಗೆ ಬಂದಿರ್ತಕ್ಕಂಥದ್ದು.